ಏನಕ್ಕ ನಮಸ್ಕಾರ. ಆ ಓಯ್, ನಾಯ ಸಾಕ್ಬಿಟ್ಟು ನೀವು ಇಲ್ಲಿ ಬನ್ನಿಲ್ಲ ಒಂಚೂರು ಮುಂದಕ್ಕೆ ಬಾಕ ಇಲ್ಲಿ. ಇದ್ಯಾಕೆ ಹಿಂಗೆ ಎದ್ರಿ? ನಿಮ್ಮ ಮನೆಗೆ ಬಂದೀವಿ ಬಾಕ. ನನಗೆ ಓಟ್ ಹಾಕ್ಬೇಕು ನೀವು ಈ ಸಲ. ಹಾಕ್ತೀರಾ ಇಲ್ವಾ? ಹಾಕ್ಬೇಕಣ್ಣ. ನನಗೆ ಓಟ್ ಹಾಕ್ಬೇಕು. ಹಾಕ್ತೀರಿ ಹಾಕ್ತೀರಣ್ಣ. ನನಗೆ ಹಾಕ್ತೀರಾ ಓಟು? ನಿಮ್ಗೆ ಎಷ್ಟು ಕೊಡ್ಬೇಕು ಈಗ ನಿಮಗೆ ಓಟ್ ಹಾಕ್ಬೇಕು ಅಂದ್ರೆ ನಾನು? ನಮ್ಗೇನು ಬೇಡ ಬಿಡು. ಆರ ಕೈಲಿ ಎಷ್ಟು ಕೊಡ್ಬೇಕು? ನಮ್ಗೆ ಬೇಡ ಬಿಡಪ್ಪ. ಬೇಡ ಬಿಡಪ್ಪ. ಎಂಥ ಮುಗ್ಧ ಜನ. ಬರ್ರಿ ಇಲ್ಲಿ. ಏನು ಪ್ರಾಬ್ಲಮ್ ಐತೆ ನಿಮ್ಮ ಏರಿಯಾದಲ್ಲಿ? ಬರ್ರಿ ಇಲ್ಲಿ ಬಾ ಕೈಲಿ. ಯಾಕೆ ಓಟ್ ಹಾಕ್ತೀಯ? ಎಷ್ಟು ಕಾಸು ಕೊಡಬೇಕು ಅಂದಡಿಕೆ ಪಾಪ ಬೆಚ್ಚಿಬಿಡ್ತು. ಬಾಮ ಇಲ್ಲಿ. ನಾವು ಟಿ ವಿ ಕಣಂತೀನಿ. ಏನಾಗಲ್ಲ ಬಾಕ. ಇಂಥ ನಾಯಿಗಳನ್ನೆಲ್ಲ ಅದು ಎಷ್ಟು ನೋಡಿಲ್ಲ. ಬಾ ಕೈಲಿ. ಈ ಕಳೆದ ಒಂದು 2 ವಾರದಿಂದ ಬೆಂಗಳೂರಲ್ಲಿ ನಾಯಿ ಫೇಮಸ್ಸು. ಬಾಕ ನೀನು. ಅಯ್ಯೋ ಭಗವಂತ. ಓಲಿ ಬಿಡೋಣ. ಏನು ನಿಮ್ಮ ಹೆಸರು? ಸುಷ್ಮಿತಾ. ನಿಮ್ಮ ಹೆಸರು? ಯಶಸ್ವಿನಿ ಅಂತ. ಯಶಸ್ವಿನಿ. ಆ ಕಡೆಗೆ ಓಡ್ಬಿಡಿ ಅತೆಗೆ. ಅದಕ್ಕೆ ಯಶಸ್ವಿ ಆಗ್ಬೇಕೆಲ್ಲ. ಈಗ ನಿಮ್ಮ ಅಮ್ಮಂಗೆ 200 ರೂಪಾಯಿ ಬಂತಾ? ಗೊತ್ತಿಲ್ಲ. ಬಂದಿಲ್ಲ. ಬಂದಿಲ್ವಾ? ಬಂದಿರ್ಬೇಕಲ್ಲ. ಚೆಕ್ ಮಾಡಿರಿ ಹೊಸಿ. ಬಂದಿಲ್ಲ. ಚೆಕ್ ಮಾಡ್ಬೇಕು ನೀವು ಹೊಸಿ. ಬಂದಿರ್ತದೆ. 3 ತಿಂಗಳಿಂದ ಬೀಳ್ತಿಲ್ಲ. ಬೀಳಲ್ಲ ಅದು ಹಾಕೋದು. ಅಲ್ಲ ನಾನು ಹೇಳಿದ್ದು. ಅಲ್ಲ ನೀವು ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿರ್ಬೇಕು. ನೋಡ್ಬೇಕು ನೀವು. ಹೋಗ್ಬಿಟ್ಟು ಬಂದ್ರಿ ಇವರೆಲ್ಲ ಬ್ಯಾಂಕ್ ಹತ್ರಗೆಲ್ಲ. ಹೌದಾ? ಬಂದಿಲ್ಲ ಹಂಗಾರೆ ಏನು ಮಾಡ್ತಿದ್ರಿ? ಬರ್ತಿತ್ತಲ್ಲ ಅವಾಗ? ಅವ್ರು ಆಗ್ತಿಲ್ಲ, ಬರ್ತಿಲ್ಲ. ಬರ್ತಿತ್ತಲ್ಲ ಅವಾಗ ಏನು ಮಾಡ್ತಿದ್ರಿ? 200 ರೂಪಾಯಿನ ಅವಾಗ ಅವ್ರು ಖರ್ಚು ಮಾಡ್ಕೊಂತಿದ್ರು. ಮನೆಗೆ ಚೀಟಿನೋ ಏನೋ ವ್ಯಾಪಾರನೋ ಮಾಡ್ಕೊಂತಿದ್ರು. ಚೀಟು ಏನು 200 ರೂಪಾಯಿ ಚೀಟಿ ಹಾಕ್ಬಿಡ್ತಿದ್ರಾ? ಹೌದು, ಹಾಕ್ತಾರಲ್ಲ. 1 ಲಕ್ಷ ಚೀಟಿ ಎಲ್ಲ ಹಾಕಲ್ವಾ? ಅಲ್ಲ 200 ರೂಪಾಯಿ ಕಟ್ಬಿಟ್ಟು. ನಮಗೆ ಚೀಟಿ ವ್ಯವಹಾರ ಗೊತ್ತಿಲ್ಲ. ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನೀರಿನ ಪ್ರಾಬ್ಲಮ್. ಆಮೇಲೆ ಅಷ್ಟೇ, ನೀರಿನ ಪ್ರಾಬ್ಲಮ್ಮು. ಇಲ್ಲಿ ಚೇಂಬರ್ ಎಲ್ಲ ತುಂಬಿಕೊಂಡೇ ಇರುತ್ತೆ. ಮಳೆ ಬಿದ್ದರೆ ಪಾಪ ಅವ್ರ ಮನೆಗೆ ನೀರೆಲ್ಲ ಹೋಗುತ್ತೆ. ಯಾರ ಮನೆಗೆ? ಅವ್ರ ಮನೆಗೆ. ಇವ್ರ ಮನೆಗ? ಇವ್ರ ಮನೆಗ? ಆಮೇಲೆ ಏನು ಪ್ರಾಬ್ಲಮ್ ರೀ ಯಶಸ್ವಿನಿ ಅವರೇ? ಮತ್ತೆ ವೀಕ್ಲಿಗೆ 1 ಡೇ ನೀರು ಬಿಡ್ತಾರೆ ಅಷ್ಟೇ. ಅವೆಲ್ಲ ಹುಳಗಳು ಬಿದ್ದು ಪಾಚ್ ಎಲ್ಲ ಕಟ್ಟುತ್ತೆ. ಆಮೇಲೆ ನೀವು ಕೇಳ್ಬೇಕು. ನೀವು ಡೈಲಿ ಬುಡಿ ಅಂತ. ನೀರಿನ ಸಮಸ್ಯೆ ಡೈಲಿ ಬಿಟ್ರು ನೀರು ವಾರಕ್ಕೆ ಒಂದೇ ಸರಿ ಬಿಡ್ತಾರೆ. ಅದು ವಾಟರ್ ಮ್ಯಾನ್ ಸರಿಯಾಗಿ ಬಿಡೋದಿಲ್ಲ. ನೀರು ಒಬ್ರ ಮನೆಗೆ ಬರುತ್ತೆ ಅಷ್ಟೇ, ಫುಲ್ ಬೀಡಿಗೆ ಬರೋದು. ಆಮೇಲೆ ಹೆಂಗೆ ಚಟಪಟ ಅಂತ ಮಾತಾಡ್ಬೇಕು. ಒನ್ಸ್ ಮೋರ್ ಅನ್ಬೇಕು ನಾವೀಗ. ಹಾಂ ಹೇಳಿ. ಅಯ್ಯೋ ಎಮ್ ಎಲ್ ಎ ಯಾರು ಹೇಳಿ? ಅರವಿಂದ್ ನಿಂಬಾಳೆ. ಅರವಿಂದ್ ಲಿಂಬಾವಳಿನಾ? ಮಂಜುಳಾ ಅರವಿಂದ್ ಲಿಂಬಾವಳಿ. ಅಲ್ಲೆಲ್ಲ ಕೇಳ್ಕೊಂಬಿಡಿ. ಸೊ ಎಮ್ ಎಲ್ ಎ ಎಷ್ಟು ಸಲ ಬಂದಿರಿ ಇಲ್ಲಿಗೆ? ಬಂದಿದ್ದಾರೆ, ಒಂದು 2-3 ಸರಿ ಬಂದಿದ್ದಾರೆ. 2-3 ಸಲ ಬಂದಿದ್ದಾರೆ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಮಾತ್ರ? ಎಲೆಕ್ಷನ್ ಆದ್ಮೇಲೆನೂ ಬಂದಿದ್ದಾರೆ. ಓಕೆ ಥ್ಯಾಂಕ್ ಯು. ಏನಕ್ಕ? ಅಯ್ಯಕ್ಕ Run. ಮಕ ತೊಳ್ಕೊಂಡು ನೋವು ಪೌಡ್ರು ಹಾಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತ ಅಕ್ಕವ್ರು ರೆಡಿ ಆಗವ್ರೆ. ಬಾರ ಕೈಲಿ ನೀವು. ಬಾ ಕೈಲಿ. 2 ನಿಮಿಷ ನಿಮಗೆ ನೀರು ಬರ್ಬೇಕಾ ಬೇಡವಾ? ಬಾರ ಕೈಲಿ. 2 ನಿಮಿಷ ಬರಕ. ನಾನು ಇವತ್ತು ಬಿಡಾಕಿಲ್ಲ ನಿಮ್ಮನ್ನ. ಇವತ್ತು ನಾನು ನಿಮ್ಮನ್ನ ಕೆಲ್ಸಕ್ಕೆ ಹೋಗಿ ಬಿಡಾಕಿಲ್ಲ. ಇವತ್ತು ನೀವು ಮಾತಾಡ್ಬಿಟ್ಟು ಸಮಸ್ಯೆ ಹೇಳ್ಬಿಟ್ಟೆ ಹೋಗ್ಬೇಕು. ಬಾ ಕೈಲಿ. ಬನ್ನಿ. ನೀವು ಬಂದ್ರೆ ಚಂದ. ಬನ್ನಿ ಇಲ್ಲಿ. ಅಯ್ಯ ದೇವ್ರೇ, ಏನು ನಾಚ್ಕತಾರಪ್ಪ. ನಿಮ್ಮ ಸಮಸ್ಯೆ ಕೇಳಕ್ ಬಂದ್ರು. ಹಿಡ್ಕೊಳ್ಳಿ ಹಣೆ ಕುಂಕುಮ ನಾಮ. ಅದಕ್ಕೆ ಬಂದಿರೋದು. ನಿಮ್ಮ ಸಮಸ್ಯೆ ಏನಂತ ಹೇಳಿ ಬಗೆಹರಿಸ್ತೀವಿ. ಹೊರಗೆ ಬರ್ರಿ ಇಲ್ಲಿ. ಅಲ್ಲಿ ನೋಡ್ಬಿಡಿ. ನನ್ನ ನೋಡ್ರಿ. ಏನು ನಿಮ್ಮ ಹೆಸರು? ಪದ್ಮಾವತಿ. ಊರಿಗೆ ಒಬ್ಬಳೆ ಪದ್ಮಾವತಿನಾ? 2,000 ಬಂತಾ? ಬಂತು ಸರ್. ನಿಜವಲ್ವೇ? ನಿಜವಾಗ ಯಾವತ್ತು? ನೆನ್ನೆನೂ ಬಂತು ಸರ್. ಹೌದಾ? 2,000 ಬಂತಾ? ಪೇ ಆಯ್ತಾ? ಎಷ್ಟು ತಿಂಗಳು ಆಗಿರ್ಲಿಲ್ಲ? ನನಗೆ ಫಸ್ಟ್ ಒಂದು 5 ತಿಂಗಳಿಂದ ಬಂದಿಲ್ಲ ಸರ್. ಆಮೇಲೆ 5 ತಿಂಗಳಿಂದ ಬಂದಿರಲಿಲ್ಲ ನಿಮಗೆ. ಅದಕ್ಕೆ ಈಗ ಒಂದೇ ಸಲ ಎಷ್ಟು ಹಾಕಿದ್ದಾರೆ? ಈಗ 4,000 ಹಾಕಿದ್ದಾರೆ? 2,000? ಸರ್ 2,000. 2,000 ಹಾಕಿದಾರಾ? ಮತ್ತೆ ಬೇರೆ ಏನೇನು ಪ್ರಾಬ್ಲಮ್ ಐತಿ ನಿಮ್ಮ ಏರಿಯಾದಲ್ಲಿ? ಏನು ಸರ್, ನೀರಿಗೆ ಸ್ವಲ್ಪ ಪ್ರಾಬ್ಲಮ್. ಮತ್ತೆ ನೀರು ಸ್ವಲ್ಪ ಪ್ರಾಬ್ಲಮ್ ಅಂತೀರಾ? ಮತ್ತೆ ಬಂದು ಮಾತಾಡಕ್ಕೆ ನಾಚ್ಕೊತೀರಾ? ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಸರ್. ಆಮೇಲೆ ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ಸರ್? ಹೇಳ್ಬೇಕು. ನೀವು ಹೇಳಿದ್ರೆ ಅಲ್ವಾ ಅಲ್ಲಿ ಗೊತ್ತಾಗೋದು ಸಮಸ್ಯೆ. ಬಗೆಹರಿಸ್ಬೇಕು ಅಂತೀರಾ? ಬಗೆಹರಿಸ್ತೀವಿ ಹೇಳಿ. ನೀರಿಗೆ ಸರ್ ಸ್ವಲ್ಪ. ನೀರೊಂದು ಬಿಟ್ಟರೆ ಬೇರೆ ಹಾಸ್ಪಿಟ್ಲಿಗೆ ಮತ್ತೆ ಹಾಸ್ಪಿಟ್ಲ್ ಇಲ್ಲಿದೆ ಸರ್. ಒಂದು ಏನಕ್ಕೂ ಅನುಕೂಲ ಇಲ್ಲ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ. ಹಾಂ, ಏನಕ್ಕೂ ಅನುಕೂಲ ಇಲ್ವಾ? ಏನು ಆಸ್ಪತ್ರೆ ಹೆಸರೇನು? ಇಲ್ಲಿ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ವರ್ತೂರು ಗೌರ್ಮೆಂಟ್ ಆಸ್ಪತ್ರೆ ಯಾವುದಕ್ಕೂ ಅನುಕೂಲ ಇಲ್ಲ. ಇಲ್ಲ ಸರ್. ಡಾಕ್ಟರ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರಾ? ಇಲ್ಲ ಸರ್. ಎಲ್ಲಿ ಸರ್ ಡಾಕ್ಟರ್ ಇಲ್ದಿದ್ರೆ ಸುಮ್ಮನೆ ಪೇಷಂಟಿಗೆ ಏನು ಸರ್ ಅಲ್ಲಿ ಮಾಡೋದು? ಡಾಕ್ಟರ್ ಇಲ್ದಿರೋ ಆಸ್ಪತ್ರೆ.
ಡಾಕ್ಟರ್ ಇಲ್ದರು ಆಸ್ಪತ್ರೆ ಹೆಂಗದ್ದು ಮತ್ತೆ ಡಾಕ್ಟರ್ ಎಲ್ಲಿದ್ದರು? ಅಲ್ಲ ಸರ್, ಇಷ್ಟು ದೊಡ್ಡ ಊರಲ್ಲಿ ಹಾಸ್ಪಿಟಲ್ ಬೇಡವಾ? ಅಲ್ಲ ಹೌದು, ಡಾಕ್ಟರ್ ಯಾಕೆ ಬರ್ತಿಲ್ಲ? ಗೊತ್ತಿಲ್ಲ ಸರ್ ನಮ್ಗೂ. ಡಾಕ್ಟರ್ ಇಲ್ದರು ಆಸ್ಪತ್ರೆ ಅಂತೀರಾ? ಅವ್ರ ಹತ್ರ ಮಾತಾಡೋಗಿ ಸರ್. ಎಮ್.ಎಲ್.ಎ ಏನಿಲ್ಲ, ಎಂಪಿನಿಲ್ಲ, ಹೋಗಿ ಸರ್. ಎಮ್.ಎಲ್.ಎನೂ ಇಲ್ಲ, ಎಂಪಿನೂ ಇಲ್ಲ, ಹೋಗಿ ಸರ್. ರನ್ನಿಂಗ್ ರೇಸು ಅಜಯ್. ವಾ, ಏನಜ್ಜಿ ನಿಮ್ಮ ಹೆಸರು? ಮುನಿಯಲ್ಲಮ್ಮ. ಬರ್ತಾ ಇಲ್ಲ ಇಲ್ಲಿ, ನೀರು ಬರ್ತಾ ಇಲ್ಲ. ಹೌದಾ? ಒಂದೇ ಕಿಚನ ಬೀಳೋದು ನೀರು. ಅದು ಕೂಡ ಬರಲ್ಲ. ಒಂದಮ್ಮ ಎರಡಮ್ಮ ಅಷ್ಟೇನೆ, ಅದಕ್ಕೆ ಮೇಲೆ ಬರೋದೇ ಇಲ್ಲ. ಆಮೇಕೆ ಅದೇ ನೀರ್ದ ಪ್ರಾಬ್ಲಮ್. ವಾ, ನೀರ್ದಯ? ನೀರ್ಗೆ ಹಬ್ಗಳಾಗು ನಾವ್ಯಾಗ ನೀರುಗಳು ಬೀಳಲ್ಲ. ಎಮ್.ಎಲ್.ಎ ಬಂದಿಲ್ವ ಇಲ್ಲಿ? ಎಮ್.ಎಲ್.ಎನೂ ಬರಲ್ಲ. ಏನ್ ನಿಮ್ಮ ಎಮ್.ಎಲ್.ಎ ಹೆಸರು? ಅದೇನೋ ತಿಳಿದ್ರಿ ಎಮ್.ಎಲ್.ಎ ಹೆಸರು ನಂಗೆ. ಬಂದಿಲ್ವಾ ಮಂಜುಳಕ್ಕ? ಮಂಜುಳಕ್ಕನ ಬಂದಿಲ್ಲಪ್ಪ. ಬಂದಿಲ್ವಾ? ಬಂದಿಲ್ಲ. ಅವ್ರ ಯಜಮಾನ್ರು? ಅದೇ ಯಜಮಾನ್ ಹೆಸರು ತಿಳಿದ್ ನಂಕ. ಅರವಿಂದ್ ಅಣ್ಣ. ಅರವಿಂದ್ ಅಣ್ಣ ಯಾವಾಗ ಬರ್ತಾನೆ, ಯಾವ ಟೈಮಾಗ ಬರ್ತಾನೆ, ಯಾವ ಟೈಮಾಗ ಬರ್ತಾನೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ರಾತ್ರಿ ಹೊತ್ತು ಬಂದು ರಾತ್ರಿನೇ ಹೋಯ್ತಾರೆ ಹೆಂಗೆ? ಹಗ್ಲೊತ್ತಲ್ಲಿ ಬರಲ್ಲ ಅಂತ. ಅಜಯ್ ಅಬ್ಬಾ, ನಮಸ್ಕಾರ ಕಣಜಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸಂಪಮ್ಮ. ಸಂಪಮ್ಮ ಸೊಂಪ ಕೂತ್ ಬಿಟ್ಟಿದೆ ಹಳ್ಳಲ್ಲಿ. ಅಷ್ಟೇ ಜೀವನ, ಇನ್ನೇನಿದ್ದದು ಅಂತೀರಾ? ಹೆಂಗೆ ವರ್ತೂರು ಚೆನ್ನಾಗದ ಬಿಸಿಲು? ಅಯ್ಯೋ ನೋಡಿ ಇರಕ್ಕಾಗದೆ. ನೆಳ್ಳಲ್ಲಿ ಬಂದು ಕೂತೀರಿ. 2,000 ರೂಪಾಯಿ ಬಂತೆ? ಎಲ್ಲ ಬಂದಿರ್ಬೇಕು. ಇನ್ನ ಬಂದಿಲ್ಲ ಹೋಗಪ್ಪ. ಬಂದಿರ್ಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತೀನಿ ಅಂದಿರ್ಲಿಲ್ವೇ? ಅಂದವ್ರು ಎಲ್ಲ ಹಾಕಿದ್ದಿಲ್ಲ, ತಕೊಂಡಿದ್ದಿಲ್ಲ. ತಕೊಂಡಿದ್ದಿಲ್ಲ, ಕಂಡಿದ್ದಿಲ್ಲ. ಪಿಂಚಣಿ ದುಡ್ಡು ಬರ್ತದ? ಯಾವುದೂ ಇಲ್ಲ. ಯಾವೂ ಇಲ್ಲ. ಎಷ್ಟು ತಿಂಗಳಾಯ್ತು ಬಂದು? ನಾನು ಒಂದು 3 ತಿಂಗಳಾಯ್ತು ಎತ್ಕೊಂಡು. 3 ತಿಂಗಳಾಯ್ತು ಎತ್ಕೊಂಡು ಏನು ಮಾಡ್ತಿದ್ರಿ? ಏನಿಲ್ಲ. ಏನು ಯೂಸ್ ಮಾಡ್ತಿದ್ರಿ ಅದನ್ನ? ಹೊಟ್ಟೆಗೆ ಏನಿಲ್ಲ ಪಾಡು. ಆಮೇಲೆ ಹೊಟ್ಟೆ ಪಾಡು ಬೇಡ. ಬೇಕಾ ದುಡ್ಡು ಅದೀಗ? ಇನ್ನು ಸುಮ್ಗೆ ಹಾಕ್ಬಿಡ್ತಾರೆ ನನ್ಕ. ಹೇಳು. ಓಟ್ ಹಾಕಿದ್ರಿ, ಹಾಕಿ ಅಂದ್ರು ಹಾಕ್ದು, ಕೊಟ್ಟರು, ಈಗ ಕೊಡ್ತಿಲ್ಲ. ಎಲ್ಲಿ ಕೊಟ್ಟವ್ರೆ? ಅವಾಗ ಕೊಡ್ತೀವಿ, ನಾವಿದ್ದೀವಿ ಅಂತಾರೆ. ಇವಾಗ ಯಾರವ್ರೆ? ಯಾರವ್ರೆ ಇವಾಗ? ಯಾರು ಇಲ್ಲ. ಅವ್ರ ಗೆದ್ಕೊಳ್ಳೋದವ್ರು ನೋಡ್ತಾರೆ. ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಅದೇ ನೀರ್ದೇ ಪ್ರಾಬ್ಲಮ್. ಅದು ಯಾಕೆ ನೀರಿಲ್ಲ ಇಲ್ಲಿ? ಯಾಕೋ ನೀವೇ ಕೇಳ್ಬೇಕಪ್ಪ ಅವ್ರನ್ನ. ಏನಪ್ಪ ಎಮ್.ಎಲ್.ಎ ಬಂದಿದ್ರಾ? ಎಲ್ಲ ಇನ್ನಡಿ ಮಂಜುಳಕ್ಕ? ಮಂಜುಳಕ್ಕನ ಬರಲ್ಲ, ಅರವಿಂದ್ ಅಣ್ಣನೂ ಇಲ್ಲ, ಅರ್ವಣ್ಣನೂ ಇಲ್ಲ, ಯಾಣನೂ ಇಲ್ಲ, 2,000 ಇಲ್ಲ, ಎಲ್ಲ ಹೊಂಟೋಯ್ತು. ಅಲ್ಲ ಹೋಯ್ತಾ? ಹೋಯ್ತು ಅಂತ ಅಂತಾರಪ್ಪ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತದಂತಲ್ಲ ಜೇ, ನಿಮ್ಮ ಹೆಸರೇನು? ಕೆಂಪಮ್ಮ. ಕೆಂಪಮ್ಮ. ಒಳ್ಳೆ ಕೆಂಪಗಿದೆ ಕಣ್ ತಗೋ. ಬಂದು ಯಾರೆಲ್ಲ ಕೂತ್ಬಿಟ್ಟಿದೆ. ಕೈ ತೆಗೆಯವ. ಏನು ಮಾತಾಡಿ ಕಣೆ? ಏನಪ್ಪ ಹೇಳಿ, ಬಂತ 2,000? ಎಲ್ಲ ಎಷ್ಟು ತಿಂಗಳಾಯ್ತು? ಇನ್ನೇನು 3-4 ತಿಂಗಳಾಯ್ತು. 3-4 ತಿಂಗಳಿಂದ ಇಲ್ಲ. ಇಲ್ಲ. ಮತ್ತೆ ನಿಮ್ಮ ಎಮ್.ಎಲ್.ಎ ಕಡೆ ಬಂದಿಲ್ಲ? ಬರಲ್ಲ. ಏನು ಪ್ರಾಬ್ಲಮ್ ಈಗ ಇಲ್ಲಿ ನಿಮ್ಮ ಏರಿಯಾದಲ್ಲಿ? ನಮ್ಗೆ ಏನಿಲ್ಲ, ನೀರು ಬೇಕಪ್ಪ ನಮ್ಕ. ಎಲ್ಲ ನೀರು ಅಂತವ್ರಲ್ಲ. ನೀರಿದ್ರೆ ತಾನೇ ಸರ್. ಏನು ಸರ್ ನಿಮ್ಮ ಹೆಸರು? ಗೋಪಿ ಅಂದ್ಬಿಟ್ಟು. ಗೋಪಿ ಅವರೇ, ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನೀರಿದ್ದೇ ಸಮಸ್ಯೆ. ನಿಮಗೆ ನಾನು 2,000 ಬಂತ ಅಂತ ಕೇಳೋಕ್ಕಾಗಲ್ಲ. ಪಾಪ ಗಂಡಸರಿಗೆ ಏನೂ ಇಲ್ಲ. ಪಾಪ ನಮ್ಮ ಮಿಸ್ಸಸ್ಗೆ ಬಂತು, 1 ತಿಂಗಳು ಬಂತು, ಮತ್ತೆ ಬಂದೇ ಇಲ್ಲ. ಹೌದಾ? ಈಗ ಬಂದಿರ್ಬೇಕಲ್ಲ? ಇಲ್ಲ, ಬಂದಿಲ್ಲ. ಈ ತಿಂಗಳು ಬಂದಿರಬೇಕು, ಚೆಕ್ ಮಾಡಿಲ್ಲ ನೀವು? ಹೇಳ್ತಾನೆ ಇರ್ತಾರೆ, ಬರಲ್ಲ ಅಷ್ಟೇ. ಏನು ಪ್ರಾಬ್ಲಮ್? ನೀರು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್? ಬೇರೆ ಯಾವುದಿಲ್ಲ ಪ್ರಾಬ್ಲಮ್, ನೀರ್ದು ಒಂದೇ ಸಮಸ್ಯೆ. ಚೇಂಬರ್ ಪ್ರಾಬ್ಲಮ್ಮು, ಸ್ಯಾನಿಟರಿ ಪ್ರಾಬ್ಲಮ್ಮು, ಮೋರಿ ಪ್ರಾಬ್ಲಮ್. ನೀರನ್ನ 3 ಭಾಗ ಮಾಡೋರೆ. ಯಾರು? ನೀರು ಬಿಡೋಕ್ಕೆ 3 ಭಾಗ. ಒಂದಿನ ಗುರುವಾರ, ಒಂದಿನ ಶುಕ್ರವಾರ, ಒಂದಿನ ಶನಿವಾರ, ಒಂದಿನ 3 ಸರಿ ಬಿಡ್ತಾರೆ. ಅದು ಸರಿಯಾಗಿ ನೀರು ಬರಲ್ಲ. 1 ಡ್ರಮ್ ಇಲ್ಲ 2 ಡ್ರಮ್ ಅಷ್ಟೇ. ಅದು 4 ಅವರ್ ಬಿಡ್ತಾರೆ ಒಂದು ದಿನಕ್ಕೆ. ವಾರದಲ್ಲಿ 3 ದಿನ ಬಿಡ್ತಾರೆ. ಅದರಲ್ಲಿ ನಮ್ಮ ಒಂದಿನ ನಮ್ಗೆ ಶುಕ್ರವಾರ ಬಿಟ್ಟರೆ 4 ಅವರು ಅಷ್ಟೇ. 8ರಿಂದ 12. ಅದ್ರ ಕರೆಂಟ್ ಹೋದ್ರೆ ಮತ್ತೆ ನೀರು ಬರಲ್ಲ. ಮತ್ತೆ ಇದು ಇಲ್ವೇ ಇಲ್ಲ? ಬರಲ್ಲ ಅಷ್ಟೇ. ಎಮ್.ಎಲ್.ಎ 2 ಸಲ ಬಂದಿರಿ ಇಲ್ಲಿಗೆ? ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮತ್ತೆ ಬರಲ್ಲ. ಮಂಜುಳಕ್ಕ? ಬರಲ್ಲ. ಈ ಕಡೆ ಅರವಿಂದ್ ಅಣ್ಣ? ಅವರು ಅಷ್ಟೇ, ಎಲ್ಲರೂ ಅಷ್ಟೇ. ಯಾವ ಪಕ್ಷ ಬಂದರೂ ಅಷ್ಟೇ, ಎಲೆಕ್ಷನ್ ಟೈಮಲ್ಲೇ ಬರೋದು, ಮಿಕ್ಕಿ ಟೈಮಲ್ಲಿ ಬರಲ್ಲ. ಯಾರು ಬರಲ್ಲ ಅಷ್ಟೇ. ಅಕ್ಕ ಒಂದು ನಿಮಿಷ ಇರಕ್ಕ. ಏನು ನಿಮ್ಮ ಹೆಸರು? ಏನಣ್ಣ, ಏನು ನಿಮ್ಮ ಹೆಸರು? ನನ್ನ ಹೆಸರು ಜಯರಾಮ್ ಅಂದ್ಬಿಟ್ಟು. ಜಯರಾಮ್. ಜಯರಾಮ ಕಾಲೋನಿ, ಅಂಬೇಡ್ಕರ್ ಕಾಲೋನಿ. ಜರಾಮ ಅಂತ ಕೇಳಿಸ್ಬಿಡ್ತು. ಹೌದಾ? ಏನು ಸ್ವಲ್ಪ ಅಲ್ಲೂ ಹೋಗಿ ಬಂದಿದ್ದೆ, ಸ್ವಲ್ಪ ಇದಾಗತ್ತೆ. ನಾವು ಕೆಂಡಲು ಹೀಗೆ ಅದಕ್ಕೋಸ್ಕರ ನಮ್ಮ ಮಾತಾಡೋದು ಅಷ್ಟೇ, ಒಂದೇ ಮಾತು. ಇದಾಗ ಒಂದೇ ನೀರು ಬತ್ತಲ್ಲ ಇಲ್ಲಿ. ಆಮೇಲೆ ನೀರು ಬತ್ತಲ್ಲ, ಒಂದು ಸೈಕರ್ಯ ಇಲ್ಲ. ಸೈಕಲ್ ಇಲ್ವಾ? ಸೈಕರ್ಯ ಇಲ್ಲ, ಸೌಕರ್ಯ ನೋಡೋದು ಅಷ್ಟೇ. ನೋಡು, ಅಲ್ಲಿಂದ ಮೇಲೆ ಅಲ್ಲಿ ಓತೈತೆ ಏನು ಹೋಯ್ತೈತೆ? ನೀರು ಕೆಳಕ್ಕೆ ಓತೈತೆ. ಸೆಂಟ್ರದು ಸೆಂಟ್ರ್ ದಬಾಕ ಬಿಡೈತೆ. ಡಬಾಕ್ ಆಗಿಬಿಟ್ಟೈತೆ. ಯಾಕಂತ? ಯಾಕೆ?
ಯಾಕೆ ಅಂತ ಯಾಕಂತ ನನಗೂ ಗೊತ್ತಾಗ್ತಲ್ಲ. ಏನೋ ರಾಜ್ಯವರು ಒಂದು ಪಕ್ಷ ಏನಂತ ಗೊತ್ತಾ? ನೋಡ ಆಯಮ್ಮನ ಹತ್ರ ಹೋಗ್ತೀವಿ ನಾವು. ಅದಕ್ಕೇನು ಹೋಗ್ತೀರಾ? ಆಯಮ್ಮನ ಹತ್ರ ಹೋಗಿ ಪೈಪ್ ಹಾಕಿ ನೀರು ಕೊಡೋದು ನಾವು. ಆಯಮ್ಮನ ಹಾಕ್ಸಿರೋದಕ್ಕೆ ನಾವು ಸ್ವಲ್ಪ ಆಯಮ್ಮ ಆಶೀರ್ವಾದ ದೊಡ್ಡವರು. ಜನಸೇವೆ ಅಂದಮೇಲೆ ಒಂದು ನೇರಳಾಗಿ ಅವನು ಬಂದು ನೋಡ್ತಲ್ಲ. ಇರೋದು ನಮ್ಮ ಅಣ್ಣ. ನಿಮ್ಮ ಅಣ್ಣನ ಏನು ಫುಲ್ಲು ಸುಖ ಏನೋ ಆಗಾದ್ರೂ ನಮ್ಮ ಅಣ್ಣನ ಮಾತಾಡೋದು. ಅಣ್ಣ ಆಯ್ತು. ನೀವೇನ್ ಕೆಲಸ ಮಾಡೋದು? ಗಾರೆ ಕೆಲಸ ಮೇಸ್ತ್ರಿ. ಗಾರೆ ಕೆಲಸ ಮೇಸ್ತ್ರಿ, ಅದಕ್ಕೆ ಫುಲ್ ಗತ್ತು. ಎಣ್ಣೆ ಹೊಡಿತೀರಾ? ಎಣ್ಣೆ ಹೊಡಿತೀವಿ ಸರ್, ಯೋಗ ಹೊಡ್ಕೊಂಬಂದಿದ್ದೀನಿ. ಹಂಗೆ ವಿಷಯ. ಏನು ನಿಮ್ಮ ಬ್ರ್ಯಾಂಡು? ನಮ್ದಾ MC ಇಸ್ಕೆ. ಎಮ್ ಸಿ ಇಸ್ಕೆ ಇಸ್ಕ್ ಬಿಡೋದು. ಇದು ಎಷ್ಟು ಕ್ವಾರ್ಟರ್ ಜಾಸ್ತಿ ಏನಾದ್ರು ಮಾಡ್ಯಾರ ರೇಟ? ಫಸ್ಟು 8 ಮಕ್ಳಿಗೆ ಹಾಕ್ತೀನಿ, ಮಿಕ್ಕಿದ್ ನಾನು ಎತ್ಕೊಂಡು ಕುಡಿತೀನಿ. ಸೂಪರ್. ನಮಸ್ಕಾರ ಕಣಕ್ಕ, ಏನು ನಿಮ್ಮ ಹೆಸರು? ಸಂಪಮ್ಮ. ಸೊಂಪಮ್ಮನ ಆಗ್ಲೇ ಮಾತಾಡ್ಸೋದ್ನ ಹೆಂಗೆ? ಇಲ್ಲ ಇವಾಗ ಅಲ್ಲೊಂದು ಸೊಂಪಂಗ ಕೂತಿತ್ತಲ್ಲ, ಅದಕ್ಕೆ ಇಲ್ಲೊಂದು ಸೊಂಪಂಗ ನಿಂತ್ಬಿಟ್ಟೈತಲ್ಲ. ಸೊಂಪಮ್ಮ 2,000 ರೂಪಾಯಿ ಬಂತಾ? ಎಲ್ಲಿ ಬರೇ ಇಲ್ಲ. ಬರ್ಲೇ ಇಲ್ವಾ? ಬಂದಿರ್ಬೇಕು ಕಣಮ್ಮ. ಇಲ್ಲ ಚೆಕ್ ಮಾಡಿಲ್ಲ ನೀವು? ಚೆಕ್ ಮಾಡಿದ್ರಿ, ನೆನ್ನೆಲ್ಲ ಮಾಡಿದ್ರಿ, ಬಂದಿಲ್ಲ. ನೆನ್ನೆಲ್ಲ ಕುತ್ಕೊಂಡು ಫುಲ್ ಚೆಕ್ ಮಾಡಿದ್ರಾ? ಹೌದು. ಬಂದೇ ಇಲ್ವಾ? ಮತ್ತೆ ಬರ್ತದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಲಕ್ಷ್ಮಿ ಬರ್ತವಳೆ. ಲಕ್ಷ್ಮಿ ಬರ್ತೈತೆ. ಲಕ್ಷ್ಮಿ ಅಂದ್ರೆ ಅಲ್ಲಿ ಕಷ್ಟ ಬಿದ್ರೆ ಲಕ್ಷ್ಮಿ ಬರೋದು, ಇಲ್ದಿದ್ರೆ ಬರ್ತೈತಾ? ಇಲ್ಲ. ಮತ್ತೆ ಏನ್ರಿ ಅಜ್ಜಿ ನಿಮ್ಮ ಹೆಸರು? ಹೆಂಗಟಮ್ಮ. ಎಂಟಮ್ಮ. ಅದ್ಯಾಕಂಗ ನಿಧಾನಕ್ಕೆ ಎಂಟಮ್ಮ ಅಂತೀರಾ? ಜೋರ ಹೇಳ್ಬೇಕು ಕಣಜ್ಜಿ. ಗಂಟ್ಲು ಮತ್ತೆ ಕಡ್ಡಿ ಪುಡಿ ಎಲ್ಲಾಡಿಕೆ ಹಾಕ ತಿಂದ್ಬಿಟ್ರೆ ಗಂಟ್ಲು ನೋವು ಬರ್ತದೆ. ಇನ್ನೇನು ಬಂದದು? ಏನ್ ಮಾಡೋದು? ಕಲ್ತೀರ ಬುದ್ಧಿ. ಯಾಕೆ ಕಲ್ತಿರ್ಬೇಕು? ಕಲಿಬೇಕು. ಕಲ್ತು ಬಿಟ್ರಲ್ಲ, ಅವೆಲ್ಲ ಬಿಡ್ಬೇಕು. ಇವಾಗ ಇಲ್ಲ ಅಂದ್ರೆ ಕಚ್ಕೊಂಡ್ಬಿಡ್ತಾವ ಹಿಂಗೆ. ಆಮೇಲೆ ಅದೇ ಕಚ್ಕೊಂಡೆ ಗಂಟ್ಲು ಮಾತಾಡಕ್ಕಾಗ ಆಡಕನವ ಅವೆಲ್ಲವ. ನೋಡು, ಕೊನೆ ಟೈಮಲ್ಲಿ ಸಂದಾಗಿರ್ಬೇಕು. ಅದ್ ಬಿಟ್ಬಿಟ್ಟು ನೀನು ಕಡ್ಡಿ ಪುಡಿ ತಿನ್ಕೊಂಡು ತೂತಾಗ್ಬಿಟ್ಟವಲ್ಲಿ. ಮೊನ್ನೆ ಒಂದು ಹೋಗಿತ್ತು, ಇಲ್ಲಿ ತೂತಾಗೋಗಿತ್ತು ಗೊತ್ತಾ? ಕ್ಯಾನ್ಸರ್ ಬಂದು ತೂತ ಹಿಂಗ್ ಪೈಪ್ ಹಾಕಿದ್ರೆ ಹಿಂಗೆ. ನಂಗೆ ಗಾಬರಿ ಆಗೋಯ್ತು. ಕಡ್ಡಿ ಪುಡಿ ಎಲ್ಲಡಕ್ಕೆ ತಿಂದು ಸಾಯ ಹೊತ್ತಿ ನೆಮ್ಮದಿಯಾಗಿ ಸಾಯ್ಬೇಕು ಕನಕ. ಅಜೇ ಅಂತ 2,000? ಇಲ್ಲಪ್ಪ. ಎಲ್ಲದಕ್ಕೂ ಬಂದಿಲ್ವಾ? ಇನ್ನ ಬರಿಲ್ಲ. ಎಷ್ಟು ತಿಂಗಳಾಯ್ತು? ಬಂದು 3-4 ತಿಂಗಳೇನು ಆಗೋಯ್ತು. ದಯವಿಟ್ಟು ಮಂಜುಳಾ ಮೇಡಮ್ ನೀವು ಬರಬೇಕು. ಅರವಿಂದ್ ಲಿಂಬಾವಳಿ ಬರಬೇಕು, ಇಲ್ಲಿ ನೋಡಬೇಕು. ಸ್ವಲ್ಪ ನಿಮ್ಮ ಮುಖನೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಮುಖ ತೋರಿಸ್ಬೇಕು, ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದು ಎಲ್ಲೋ ಒಂದು ಕಡೆ ನೀವು ಗಂಟು ಮಾಡಿಕೊಂಡು ಅನ್ನೋ ಆರೋಪವನ್ನು ಹೊತ್ಕೊಂಡು ತಲೆ ಮೇಲೆ ದಯವಿಟ್ಟು ಈ ರೀತಿ ಬದುಕುವಂಥದ್ದು ಬೇಡ. ಜನಸೇವೆ ಜನಾರ್ದನ ಸೇವೆ ಅಂತಾರೆ, ಬಂದು ಜನರು ಸೇವೆ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಗಲ್ಲಿಗೆ, ಮತ್ತೊಂದು ಜನರ ಸಮಸ್ಯೆಯನ್ನು ಎತ್ತಿ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ